ನಮ್ಮ ಬಕೀಟ್ ಬಸ್ಸಿಯ ಅವರು ಈ ರೀತಿ ಮಾಡ್ತಾರೆ ಅಂತ ಯಾರು ಅಂದ್ಕೊಂಡಿರ್ಲಿಲ್ಲ. 4 ವರ್ಷದಿಂದ 4 ಜನ ಫ್ಯಾನ್ಸ್ ಬಕೀಟ್ ಬಸ್ಸಿಯ ಅವರ ರಾವಣನ ಗೆಟಪ್ ನೋಡಕ್ಕೆ ಕಾಯ್ತಾ ಇದ್ರು. ಈಗ ಆ 4 ಜನ ಫ್ಯಾನ್ಸ್ ಗೆ ಗೊಗ್ಗೈನ ಗೆಟಪ್ ನಲ್ಲಿ ದರ್ಶನ ಕೊಟ್ಟಿದ್ದಾರೆ ಅಂತ ನಮ್ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ನಿತೀಶ್ ತಿವಾರಿ ಡೈರೆಕ್ಟ್ ಮಾಡಿದ ಈ ಪೌರಾಣಿಕ ರಾಮಾಯಣ ಸಿನಿಮಾದಿಂದ ಒಂದು ಸಣ್ಣ ಟೀಸರ್ ಬಿಡುಗಡೆ ಮಾಡಿದ್ದಾರೆ. ಈ 3 ನಿಮಿಷ ಟೀಸರ್ ನಲ್ಲಿ ಕೊನೆಯ 5 ನಿಮಿಷದಲ್ಲಿ ರಾಮ ರಾವಣರ ಕ್ಯಾರೆಕ್ಟರ್ ಗಳು ರಿವೀಲ್ ಆಗುತ್ತೆ. ಇದೊಂದು ಇಂಟ್ರೊಡಕ್ಷನ್ ಟೀಸರ್ ಅಷ್ಟೇ. ರಾಮನ ಪಾತ್ರದಲ್ಲಿ ರಣಬೀರ್ ಕಪೂರ್ ಅವರು ಆಕ್ಟ್ ಮಾಡಿದ್ದಾರೆ. ಇವರನ್ನು ಅದ್ಭುತವಾಗಿ ಈ ಟೀಸರ್ ನಲ್ಲಿ ತೋರಿಸಿದ್ದಾರೆ. ಆದ್ರೆ ನಮ್ಮ ಬಕೀಟ್ ಬಸ್ಸಿಯ ಅವರನ್ನು ಕತ್ಲಲ್ಲಿ ಇಲಿ ಯಜ್ಞ ಹಿಡಿಯೋ ಗೊಗ್ಗೈನ್ ತರ ತೋರಿಸಿದ್ದಾರೆ. ಆ ಸೀನ್ ಕೂಡ ಪುಷ್ಪ ಸಿನಿಮಾದಿಂದ ಕಾಪಿ ಮಾಡಿದ್ದಾರೆ ಅಂತ ನಮ್ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಈ ಪೌರಾಣಿಕ ಪಾತ್ರಗಳಿಗೆ ನಮ್ಮ ಬಕೀಟ್ ಬಸ್ಸಿಯ ಅವರು ಸೂಟ್ ಆಗಲ್ಲ. ಯಾಕಂದ್ರೆ ನಮ್ಮ ಬಕೀಟ್ ಬಸ್ಸಿಯ ಅವರಿಗೆ ಬಕೀಟ್ ಹಿಡಿಯೋದು ಅಂದ್ರೆ ತುಂಬಾ ಇಷ್ಟ. ಯಾವುದೇ ಪಾತ್ರ ಮಾಡಿದ್ರು ಒಂದೇ ಎಕ್ಸ್ಪ್ರೆಷನ್, ಸಿಂಗಲ್ ಎಕ್ಸ್ಪ್ರೆಷನ್. ಪ್ರತಿ ಸಲ ಇದನ್ನೇ ನೋಡ್ಬೇಕು ಅಂದ್ರೆ ಆಗಲ್ಲ. ಬಾಲಿವುಡ್ ನ ನಾನು ಇರೋ ಜಾಗಕ್ಕೆ ಕರ್ಸ್ಕೊಳ್ತೀನಿ ಅಂತ ಹೇಳಿದ್ದ ನಮ್ಮ ಬಕೀಟ್ ಬಸ್ಸಿಯ ಅವರು ಲೀಡ್ ಕ್ಯಾರೆಕ್ಟರ್ ಮಾಡೋಕೆ ಬಾಲಿವುಡ್ ತನಕ ಹೋಗಿದ್ದಾರೆ. ಮೋಸ್ಟ್ಲಿ ಬಂಡವಾಳ ಹಾಕಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ನಿತೀಶ್ ತಿವಾರಿ ಅವರು ಈ ರಾವಣನ ಪಾತ್ರ ಕೊಟ್ಟಿರಬಹುದು. ಆ ಪಾತ್ರದಲ್ಲಿ ನಮ್ಮ ಬಕೀಟ್ ಬಸ್ಸಿಯ ಅವರು ಒಳ್ಳೆ ಗೊಗ್ಗೈನ್ ತರ ಕಾಣ್ತಾರೆ. ಇನ್ನು ಈ ಟೀಸರ್ ನಲ್ಲಿ ಹಾಲಿವುಡ್ ವಿಎಫ್ಎಕ್ಸ್ ಎದ್ದು ಕಾಣುತ್ತೆ. ಫ್ರೇಮ್ ಟು ಫ್ರೇಮ್ ಕಾಪಿ ಮಾಡಿದ್ದಾರೆ. ಅವತಾರ್, ಡೂನೆ, ಡಾರ್ಕ್ ನೈಟ್, ಲಯನ್ ಕಿಂಗ್ ಸಿನಿಮಾಗಳಲ್ಲಿ ಬಳಸಿರುವ ವಿಎಫ್ಎಕ್ಸ್ ಈ ರಾಮಾಯಣ ಟೀಸರ್ ನಲ್ಲಿ ಎದ್ದು ಕಾಣುತ್ತೆ. ಮೋಸ್ಟ್ಲಿ ಈ ಐಡಿಯಾ ನಮ್ಮ ಬಕೀಟ್ ಬಸ್ಸಿಯ ಅವರದ್ದೇ ಇರಬಹುದು. ಯಾಕಂದ್ರೆ ಭಾರತದ ನಂಬರ್ 1 ಬುದ್ಧಿವಂತ ನಮ್ಮ ಬಕೀಟ್ ಬಸ್ಸಿಯ ಅವರು. ರಾವಣನ ಪಾತ್ರಕ್ಕೆ ಬಕೀಟ್ ಬಸ್ಸಿಯ ಅವರು ಸೂಟ್ ಆಗಲ್ಲ. ಇನ್ನು ಈ ಸಿನಿಮಾದಲ್ಲಿ ಡೈಲಾಗ್ ಡೆಲಿವರಿ ಯಾವ ರೀತಿ ಇರುತ್ತೆ ಅಂತ ಆ ದೇವ್ರಿಗೆ ಗೊತ್ತಾಗ್ಬೇಕು. ರಾವಣನ ಗೆಟಪ್ ತೋರಿಸು ಅಂದ್ರೆ ಕೆಜಿಎಫ್ ಟಾಕ್ಸಿಕ್ ಗೆಟಪ್ ನಲ್ಲಿ ರಾವಣನ ಲುಕ್ ಕೊಟ್ಟಿದ್ದಾರೆ. ಅದೇ ಮ್ಯಾನರಿಸಂ, ಅದೇ ಲುಕ್. ಇನ್ನು ವಾಕಿಂಗ್ ಸ್ಟೈಲ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಯಾರು ಕೂಡ ಊಹೆ ಮಾಡ್ಕೊಳ್ಳಕ್ಕೆ ಆಗಲ್ಲ. ಆ ರೀತಿ ವಾಕ್ ಮಾಡ್ತಾರೆ. ಇದಕ್ಕಿಂತ ನಮ್ಮ ಹೆಣ್ಮಕ್ಳ ವಾಕಿಂಗು ಎಷ್ಟೋ ಮೇಲು. ಫೈನಲ್ ಆಗಿ ಹೇಳೋದು ಏನಂದ್ರೆ ಈ ಪೌರಾಣಿಕ ಸಿನಿಮಾಗಳಿಗೆ ನಮ್ಮ ರಾಖಿ ಬೈ ಅವರು ಸೂಟ್ ಆಗಲ್ಲ. ಆ 4 ಜನ ಫ್ಯಾನ್ಸ್ ಗೆ ಇನ್ನೂ 4 ಕೆಜಿಎಫ್ ಟಾಕ್ಸಿಕ್ ಸಿನಿಮಾಗಳು ಮಾಡ್ಕೊಂಡಿದ್ರೆ ಸಾಕು. ಒಟ್ಟಾರೆಯಾಗಿ ನಮ್ಮ ರಾಖಿ ಬೈನ ರಾವಣನ ಗೆಟಪ್ ಹೇಗಿದೆ ಅಂದ್ರೆ ಕತ್ಲಲ್ಲಿ ಇಲಿ ಪಾಷಾಣ ಮಾರುವಂತರ ಕಾಣ್ತಾರೆ ಅಂತ ನಮ್ ಟ್ರೇಡ್ ಪಂಡಿತರು ಹೇಳ್ತಿದ್ದಾರೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಶಿವರಾಜ್ ಇನ್ಫೋ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.